ನಮಸ್ಕಾರ ಫ್ರೆಂಡ್ಸ್, ಎಲ್ಲರಿಗೂ ಸಿಂಪಲಾಗಿ ಮಾಡೋ ಚಿಕನ್ ಬಿರಿಯಾನಿ ರೆಸಿಪಿ ಮನೆಯಲ್ಲೇ ಸಿಂಪಲಾಗಿ ನಾರ್ಮಲಾಗಿ ಮಾಡ್ಕೊಳೋ ರೆಸಿಪಿ ತೋರಿಸ್ಕೊಡ್ತಿದ್ದೀನಿ. 2 ಟೇಬಲ್ ಸ್ಪೂನ್ ತುಪ್ಪ, 1 ಟೇಬಲ್ ಸ್ಪೂನ್ ಎಣ್ಣೆ, ಅದರ ಜೊತೆಗೆ 2 ಏಲಕ್ಕಿ ಕಾಯಿ, 1 ಅನಾನಸ್ ಹೂವು, 1 ಇಂಚಿಂದ 2 ಇಂಚು ಚಕ್ಕೆ, 1 ಮರಾಠ ಮೊಗ್ಗು, 4 ರಿಂದ 5 ಲವಂಗ, 5 ರಿಂದ 6 ಕಾಳುಮೆಣಸು, ಪಲಾವ್ ಎಲೆ ಆದಮೇಲೆ ಸ್ವಲ್ಪ ಸಾಜೀರಿಗೆ, 1-2 ಟೇಬಲ್ ಸ್ಪೂನ್ ಸಾಜೀರಿಗೆ, 1 ಟೇಬಲ್ ಸ್ಪೂನ್ ಸೋಂಪು, ಕೊತ್ತಂಬರಿ, ಆಮೇಲೆ ಪುದೀನ ಹೆಚ್ಚಿಟ್ಕೊಂಡಿದ್ದನ್ನು ಹಾಕಿ ಅದನ್ನು ಸ್ವಲ್ಪ ಬಿಸಿ ಆದಮೇಲೆ ಅದನ್ನು ಸ್ವಲ್ಪ ಕೈಯಾಡಿಸಿ ಅದ್ರ ಜೊತೆಗೆ ಚಿಕನನ್ನು ಹಾಕ್ತಿದ್ದೀನಿ. ಅರ್ಧ kg ಚಿಕನ್ ಇದೆ ನೋಡಿ. ಇಲ್ಲಿ ಕ್ವಾಂಟಿಟಿ 2 ಸಮಭಾಗವಾಗಿ ತಗೊಳ್ಳಿ. ಚಿಕನ್ ಎಷ್ಟು ತೊಗೊಂಡಿರ್ತೀರೋ ಅಷ್ಟೇ ಪ್ರಮಾಣದಲ್ಲಿ ಅಕ್ಕಿಯನ್ನು ತಗೊಳ್ಳಿ. ಅಕ್ಕಿ ಪ್ರಮಾಣನೂ ಅಷ್ಟೇ ಇರಲಿ. ಜೊತೆಗೆ ಈಗ ಉಪ್ಪು ಹಾಕ್ತೀನಿ, ಅದರಲ್ಲಿರೋ ನೀರಿನ ಅಂಶ ಎಲ್ಲ ಹೊರಗಡೆ ಹೋಗೋಕ್ಕೆ. ಆಮೇಲೆ ಚಿಕನನ್ನು ನೀಟಾಗಿ ಕೈಯಾಡಿದಾದ್ಮೇಲೆ ಅದಕ್ಕೆ 2 ಟೇಬಲ್ ಸ್ಪೂನ್ ಕೊತ್ತಂಬರಿ ಕಾಳು ಪುಡಿ, 1 ಟೇಬಲ್ ಸ್ಪೂನ್ ಗರಂ ಮಸಾಲ, ಆಮೇಲೆ 1.5 ಟೇಬಲ್ ಸ್ಪೂನ್ ಬಿರಿಯಾನಿ ಮಸಾಲ ರೆಸಿಪಿ ಇನ್ನೊಂದು ಸರಿ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಸದ್ಯಕ್ಕೆ ಮಾಡ್ತಾ ಇದ್ದೀನಿ, ನೋಡ್ಕೊಳ್ಳಿ. ಬಿರಿಯಾನಿ ರೆಸಿಪಿ ಅದೆಲ್ಲ ಪೂರ್ತಿ ಆಗೋಕ್ಕೆ ಅದನ್ನ ನೀಟಾಗಿ ಕೈಯಾಡ್ಕೋಬೇಕದು. ಕೈಯಾಡಿದಾದ ನಂತರ ಅದು ಮಸಾಲೆ ಎಲ್ಲ ಚಿಕನ್ಗೆಲ್ಲ ನೀಟಾಗಿ ಹಿಡ್ಕೊಂಡ ಮೇಲೆ ಅದಕ್ಕೆ 1 ಕಪ್ನಲ್ಲಿ ಮೊಸರು ಹಾಕ್ಕೊಳ್ಳಿ. 1 ಕಪ್ ಆಗೋಷ್ಟು ಮೊಸರು ಹಾಕೋದ್ರಿಂದ ಚಿಕನ್ನು ಸಾಫ್ಟ್ ಆಗುತ್ತೆ, ಬಿರಿಯಾನಿ ಟೇಸ್ಟಾಗೂ ಬರುತ್ತೆ. ಅದು ಕೈಯಾಡಿದಾದ್ಮೇಲೆ ಅದಕ್ಕೆ 10 ರಿಂದ 15 ಮೆಣಸಿನ್ಕಾಯಿನ ಮಿಕ್ಸಿ ಮಾಡಿಟ್ಕೊಂಡಿದ್ದೆ, ಅದನ್ನು ಹಾಕ್ತಿದ್ದೀನಿ. ಅದಕ್ಕೆ 1 ಗ್ಲಾಸಿಗೆ ಅರ್ಧ kg ಚಿಕನ್ಗೆ ಅರ್ಧ kg ಅಕ್ಕಿ ತಗೋಬೇಕು. 2 ಪ್ರಮಾಣ ಸರಿಯಾಗಿರಬೇಕು. ಅದಾದಮೇಲೆ ಅದಕ್ಕೆ ಈರುಳ್ಳಿ, ಮೆಣಸಿನ್ಕಾಯಿ, ಆಮೇಲೆ ಟೊಮಾಟೊ ಹಣ್ಣು ಇವಿಷ್ಟು ಹಾಕ್ತಿದ್ದೀನಿ. ಇವನ್ನೆಲ್ಲ ಹಾಕಿದ ಮೇಲೆ ಚೆನ್ನಾಗಿ ಅದನ್ನು ಕೈಯಾಡಿಸ್ಬೇಕು. ಕೈಯಾಡಿಸಿದ ನಂತರ ಅಕ್ಕಿಯನ್ನು ಆಲ್ರೆಡಿ ಹಾಫ್ ಆನ್ ಅವರ್ ಮುಂಚೆನೇ ನಾನು ನೀರಲ್ಲಿ ನೆನೆಸಿಟ್ಕೊಂಡಿದ್ದೆ. ಆ ನೆನೆಸಿಟ್ಕೊಂಡಿರೋ ಅಕ್ಕಿಯನ್ನು ಮೇಲ್ಗಡೆ ಇರ್ತಕ್ಕಂಥ ನೀರನ್ನೆಲ್ಲ ಬಸಿದು ಅಕ್ಕಿ ಅಷ್ಟೇ ಅದಕ್ಕೆ ಹಾಕ್ಕೋಬೇಕು. ಅಕ್ಕಿನಷ್ಟೇ ಹಾಕೊಂಡ್ಮೇಲೆ ಅದನ್ನು ಮತ್ತೊಂದು ಸರಿ ಕೈಯಾಡಿ ಅದಕ್ಕೆ 2 ಟೇಬಲ್ ಸ್ಪೂನ್ ತುಪ್ಪ ಹಾಕಿ ಮತ್ತೊಂದು ಸರಿ ಅದನ್ನು ಚೆನ್ನಾಗಿ ಎಲ್ಲ ಮಿಕ್ಸ್ ಆಗೋ ಹಾಗೆ ಕೈಯಾಡಿ ಈಗ ಮೇಲ್ಗಡೆ ಇರೋ ಲಿಡ್ನ ಮುಚ್ತಿದ್ದೀನಿ. 2 ವಿಸಲ್ ಆಗಕ್ಕೆ ಬಿಡೋಣ. 2 ವಿಸಲ್ ಆದ ನಂತರ ನಿಮಗೆ ಸಿಂಪಲ್ಲಾಗಿ ಮನೆಯಲ್ಲೇ ಮಾಡ್ಕೊಳೋ ಅಂಥ ಬಿರಿಯಾನಿ ರೆಡಿಯಾಗಿದೆ. ಎಂಜಾಯ್ ಫ್ರೆಂಡ್ಸ್. ನಾವು ಈಗ ಸದ್ಯಕ್ಕೆ ಎಂಜಾಯ್ ಮಾಡ್ತೀವಿ.